ಸ್ನೇಹಿತರೆ ನಮಸ್ಕಾರ. ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಪ್ರತಿದಿನದ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳನ್ನ ಇಡ್ತಾನೆ ಬಂದಿದ್ದೀನಿ, ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ತಾನೆ ಬಂದಿದ್ದೀನಿ. ಇವತ್ತು ಸೋಮವಾರ, ನಿನ್ನೆ ಭಾನುವಾರ ಆಗಿದ್ದ ಕಾರಣ ಯಾವುದೇ ರೀತಿಯ ಉತ್ಖನನ ಕಾರ್ಯಕ್ರಮಗಳು ಇರ್ಲಿಲ್ಲ, ರಜೆಯಲ್ಲಿದ್ರು. ಸೊ ಇವತ್ತು ಸೋಮವಾರ ಏನೆಲ್ಲ ಅಪ್ಡೇಟ್ ಗಳಾಯ್ತು ಹಾಗೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆಯಲ್ಲಿ ಯಾವ್ಯಾವ ತರದ ಅಪ್ಡೇಟ್ ಗಳು ಆಗ್ತಾ ಇದೆ, ಏನೆಲ್ಲ ಪ್ರಕರಣದಲ್ಲಿ ಬೆಳವಣಿಗೆ ಇಲ್ಲಿ ತನಕ ಆಗಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ಪಾಟ್ ನಂಬರ್ 13 ಇದರ ಸ್ಥಳ ಮಹಾಜರು ಆದ ದಿನದಿಂದಲೇ ಇದರ ಬಗ್ಗೆ ಕುತೂಹಲ ತುಂಬಾ ಜನರಲ್ಲಿ ಮನೆ ಮಾಡಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿಗಳಲ್ಲಿ ಭೀಮಾ ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಪ್ರಕಾರನೇ ಆ ಒಂದು ಸ್ಪಾಟ್ ನಂಬರ್ 13 ಏನಿದೆ, ನೇತ್ರಾವತಿ ಸ್ನಾನಘಟ್ಟದಿಂದ ಒಂದು ಸ್ವಲ್ಪ ಮುಂದಿರುವ ಒಂದು ಜಾಗ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ವಿಡಿಯೋಗಳನ್ನ ನೀವು ನೋಡಿದ್ರೆ ಅಥವಾ ಈ ಒಂದು ಪ್ರಕರಣವನ್ನ ನೀವು ಎಲ್ಲ ಮಾಧ್ಯಮಗಳಲ್ಲಿ ಗಮನಿಸ್ತಾ ಬಂದಿದ್ರೆ, SIT ತಂಡ ಉತ್ಖನನ ಕಾರ್ಯಕ್ಕೆ ಕಳೆದ 12 ದಿನಗಳಿಂದ ಭೀಮನನ್ನ ಕರ್ಕೊಂಡು ಒಂದು 11-12 ಗಂಟೆ ಈ ಸುಮಾರಿಗೆ ಸ್ಥಳಕ್ಕೆ ಬರ್ತಾ ಇದ್ರು. ಆದ್ರೆ ಈ ಹಿಂದಿನ ಒಂದು 3 ದಿನಗಳಿಂದ ಅವರು ಬರೋದು 1 ಗಂಟೆ ನಂತರ, ಮಧ್ಯಾಹ್ನದ ಮೇಲೆ ಬರ್ತಾ ಇದ್ರು. ಏನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಬಾಹುಬಲಿ ಗುಡ್ಡದ ಸಮೀಪದಲ್ಲಿ, ಹಾಗೆ ಅಲ್ಲಿ ಕಲ್ಲಾರೆ ಹತ್ರ ಒಂದು ಜಾಗವನ್ನ ಮಹಾಜರು ಮಾಡಿ ಅಲ್ಲಿ ಉತ್ಖನನ ಕೂಡ ನಡೆಸಿದ್ದಾರೆ. ಏನ್ ಸಿಕ್ಕಿದೆ ಏನು ಸಿಗ್ಲಿಲ್ಲ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದು ಬೆಳವಣಿಗೆಗಳು ಆದ ನಂತರ SIT ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಹೊರಗಡೆ ಯಾವುದೇ ವಿಜುವಲ್ಸ್ ಹೋಗ್ಬಾರ್ದು, ಯಾವುದೇ ತರದಂತಹ ಇನ್ಫಾರ್ಮೇಶನ್ ಲೀಕ್ ಆಗ್ಬಾರ್ದು ಅನ್ನೋ ಒಂದು ವಿಷಯವನ್ನ ತೀರ ಗಮನಕ್ಕೆ ತಕ್ಕೊಂಡು ಯಾವುದೇ ರೀತಿಯಂತಹ ಸುಳಿವುಗಳು ಸಿಕ್ಕಿಲ್ಲ. ಮೇಲ್ನೋಟಕ್ಕೆ ನಿಮಗೆ ಗೊತ್ತು, ಮಾಧ್ಯಮದವರು ಹೇಳುವಂತದ್ದು ಉಪ್ಪಿನ ಮೂಟೆ ಹೋದ್ರೆ ಅಥವಾ ಏನಾದ್ರೂ ಸೀಲ್ ಬಾಕ್ಸ್ ಮಾಡ್ಕೊ ಬಂದ್ರೆ ಸಿಕ್ಕಿದೆ ಅಂತ, ಬರೀ ಕೈಯಲ್ಲಿ ಹಾಗೆ ಬಂದ್ರೆ ಏನು ಸಿಕ್ಕಿಲ್ಲ ಅಂತ ಈ ಒಂದು ಆಧಾರದ ಮೇಲೆ ಮೇಲ್ನೋಟಕ್ಕೆ ಮಾತ್ರ ಹೇಳ್ತಾರೆ ಹೊರತು ಯಾವುದೇ ರೀತಿಯಂತಹ ಅಧಿಕೃತ ಮಾಹಿತಿ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ SIT ತಂಡದಿಂದ ಹೊರಗೆ ಬಂದಿಲ್ಲ. ಇದೊಂದು ನಿಮ್ಮ ತಲೆಯಲ್ಲಿ ಇರ್ಲಿ ಸ್ನೇಹಿತರೆ. ಆದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಏನಾಯ್ತಂತ ನೋಡೋದಾದ್ರೆ, ಇಷ್ಟು ದಿನಗಳ ತನಕನೂ ಕೂಡ ಭೀಮಾ, ಯಾರು ಆ ದೂರುದಾರ, ಮಾಸ್ಕ್ ಮ್ಯಾನ್ ಅಂತ ನಾವ್ ಏನ್ ಕರಿತಿದ್ವಿ, ಆತನನ್ನ ಕರ್ಕೊಂಡು ಬರ್ತಾ ಇದ್ರು ಸ್ಪಾಟ್ಗೆ ಡಿಗ್ಗಿಂಗ್ ಮಾಡುವಾಗ ಕೂಡ, ಮಹಾಜರ್ ಮಾಡುವ ಪ್ರಕ್ರಿಯೆಯಲ್ಲಿ ಕೂಡ. ಆದ್ರೆ ಇವತ್ತು SIT ಬಂದಿರುವ ಕಾರಣನೇ ಬೇರೆ. ಏನಂತ ಹೇಳಿದ್ರೆ, ಬಹು ಜನರ ಒಂದು ಕೂಗು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು, ನಾವು ಯೂಟ್ಯೂಬ್ಗರ್ಸ್ಗಳಾಗಿರ್ಬೋದು, ಸೌಜನ್ಯ ಪರ ಹೋರಾಟಗಾರರಾಗಿರ್ಬೋದು, ನ್ಯಾಯವನ್ನು ಯಾರು ಬೇಕಂತ ಹೇಳ್ತಿದ್ದಾರೆ ಅವರು, ಹಾಗೂ ಹಲವಾರು ಲಾಯರ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಮಾಡಿದ್ರು. ಸೊ ಅಲ್ಲಿ ತುಂಬಾ ವರ್ಷಗಳ ಹಿಂದಿನ ಈ ಒಂದು ಹೆಣ ಹೂತಿಟ್ಟಿದ್ದೇನೆ ಅಂತ ಏನೊಂದು ಪ್ರಕರಣ ಇದೆ, ಅದಕ್ಕೆ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ಳಿ. ಏನು ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, GPR ಮೆಷಿನ್ ನ ಬಳಸುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತ. ಏನಪ್ಪಾ GPR ಅಂತ ಹೇಳಿದ್ರೆ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ ಹೇಳ್ತೀವಿ. ಭೂಮಿಯ ಆಳದಲ್ಲಿ ಸುಮಾರು 10 ಮೀಟರ್ನ ಒಳಗೆ ಆಳದಲ್ಲಿ ಯಾವುದಾದ್ರೂ ಪಳಯುಳಕೆ, ಮೂಳೆಗಳು, ಅಸ್ಥಿಪಂಜರಗಳು ಅಥವಾ ಬೃಹತ್ತಾಕಾರದ ಬಂಡೆಗಳು ಅಥವಾ ಯಾವ್ದಾದ್ರು ಪೈಪ್ ಲೈನ್ ಹೋಗಿದ್ಯಾ ಅಥವಾ ಏನಾದ್ರು ಕಬ್ಬಿಣ ಇದೆಯಾ, ಮೆಟಲ್ ಇದೆಯಾ, ಘನ ವಸ್ತುಗಳು ಏನಾದ್ರು ಗಟ್ಟಿಯಾಗಿ ಆ ಒಂದು ಜಾಗದಲ್ಲಿ ಸಿಗ್ತಾ ಇದೆಯಾ ಅನ್ನುವಂಥದ್ನ ಇದು ಡಿಟೆಕ್ಟ್ ಮಾಡತ್ತೆ ಮೇಲಿಂದನೇ. ಯಾವುದೇ ರೀತಿಯ ಡಿಗ್ ಮಾಡೋದು ಬೇಡ, ಮೇಲಿಂದನೇ ಇದರಲ್ಲಿ ಕೆಲವೊಂದು ವೇವ್ಸ್ ಗಳು ಅಲ್ಲಿಗೆ ಹೋಗತ್ತೆ. ಒಂದು 10 ಮೀಟರ್ ಅಲ್ಲಿ ಯಾವ್ದಾದ್ರು ವಸ್ತು ಇದ್ರೆ ಅದಕ್ಕೆ ಬಡಿದು ವಾಪಸ್ ಬರುತ್ತೆ. ಸೊ ವಾಪಸ್ ಬರುವ ಪ್ರಮಾಣ, ಅದು ವಾಪಸ್ ಎಷ್ಟು ಸ್ಪೀಡ್ ಅಲ್ಲಿ ಬರುತ್ತೆ, ಇದನ್ನೆಲ್ಲನ್ನು ಲೆಕ್ಕ ಹಾಕಿ ಟೆಕ್ನಿಕಲ್ ಟೀಮ್ ಇರುತ್ತೆ GPR ಮಷಿನ್ ಗೆ ಸಂಬಂಧಪಟ್ಟಂತೆ, ಅವರು ಒಂದು ಡೇಟಾನ ಕೊಡ್ತಾರೆ. ಇದು ತುಂಬಾ ಜನರ ಬೇಡಿಕೆ ಆಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ GPR ನ ಬಳಸಬೇಕು ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ. ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಭೀಮಗ್ರಿಗೂ ಕೂಡ ತುಂಬಾ ವರ್ಷಗಳಾಗಿದೆ, 10, 15, 20 ವರ್ಷಗಳು ಕಳೆದಿವೆ. ಅವನಿಗೆ ತೋರಿಸ್ಲಿಕ್ಕೆ ಮಿಸ್ ಆಗಿರ್ಬೋದು, ಹಲವಾರು ಪ್ರಾಕೃತಿಕ ಅಲ್ಲಿ ಭೌಗೋಳಿಕ ಬದಲಾವಣೆಗಳಾಗಿರ್ಬೋದು, ಅಥವಾ ಅಲ್ಲಿ ಮಣ್ಣು ತಂದು ಹಾಕಿದ್ದಾರೆ 1 ತಿಂಗಳ ಹಿಂದೆ ಅಂತ ಹೇಳಿ ಆರೋಪಗಳು ಬರ್ತಾ ಇದೆ. ಇದೆಲ್ಲವನ್ನು ಗಮನ ಇಟ್ಕೊಂಡು SIT ಈವರೆಗೆ ಕೂಡ ತ್ವರಿತಗತಿಯಲ್ಲಿ ದಕ್ಷವಾಗಿ ತಮ್ಮ ಕಾರ್ಯವನ್ನ ನಡ್ಸ್ಕೊಂಡು ಬರ್ತಿದ್ದಾರೆ. ಇವತ್ತು ಕೂಡ ಎಲ್ಲರ ಬೇಡಿಕೆಯಂತೆ SIT ಕೂಡ ಈ ಒಂದು GPR ಮೆಷಿನ್ ನ ತಕೊಂಡು ಭೀಮನನ್ನ ಕರ್ಕೊಂಡು ಬರೋದಿಲ್ಲ ಈ ಒಂದು ವಿಚಾರಕ್ಕೆ. ಯಾಕಂದ್ರೆ ಅದು ಉತ್ಖನನ ಕೂಡ ಇರಲಿಲ್ಲ, ಮಹಾಜರು ಕೂಡ ಇರಲಿಲ್ಲ, ಇದೊಂದು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಆಗಿತ್ತು. ಹಾಗಾಗಿ ಸಂಬಂಧಪಟ್ಟವರು, ಈಗ ಜಿತೇಂದ್ರ ಕುಮಾರ್, ದಯಾಮ ಆಗಿರ್ಬೋದು, ಹಾಗೂ ಅದರ ಸಂಬಂಧಪಟ್ಟ ಟೀಮ್ ಜೊತೆಗೆ ಎಸ್ಕಾರ್ಟ್, ಇವತ್ತು ಹಲವಾರು ಪೊಲೀಸ್ಗಳ ಕೈಯಲ್ಲಿ ಗನ್ ಅನ್ನ ಕೊಟ್ಟು ಅಲ್ಲಿ ಜಾಗವನ್ನ ಕವರ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಮೊನ್ನೆ ಆದಂತಹ ಏನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಯ್ತು, ಅದಾದ ನಂತರ ಸ್ವಲ್ಪ ಶಾಂತಿ ಕದಡಿದೆ ಅಥವಾ ಬಿಗಿ ಭದ್ರತೆಯನ್ನು ವಹಿಸೋದಕ್ಕೆ ಪೊಲೀಸರು ಹೆಚ್ಚುವರಿ ಪೊಲೀಸನ್ನು ಕೂಡ ಹಾಕಿದ್ದಾರೆ. ಸ್ವಲ್ಪ ಎಲ್ಲಾ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳುವಲ್ಲಿ SIT ತಂಡ ಒಂದು ಗಮನವನ್ನು ಹರಿಸಿದಂತೆ ಕಾಣ್ತಿದೆ. ಏನೇ ಈ ವಿಡಿಯೋಗ್ರಫಿಗೆ ಯೂಸ್ ಮಾಡ್ತಾರೆ DJI ಡ್ರೋನ್ಗಳು, ಅದರಲ್ಲಿ ಸ್ವಲ್ಪ ದೊಡ್ಡ ಗಾತ್ರದ ಡ್ರೋನ್ ಗಳನ್ನ ಬಳಸ್ಕೊಂಡಿರುವಂತಹ ತಂಡ ಇವತ್ತು ಆ ಒಂದು GPR ಮೆಷಿನ್ ನ ರಡಾರ್ ಏನಿರುತ್ತೆ, ಒಂದು ಸ್ಕ್ಯಾನರ್, ನಾವು ಸೆನ್ಸರ್ ಏನ್ ಬೇಕಾದ್ರೆ ಅನ್ಬಹುದು, ಆ ಒಂದು ಬಾಕ್ಸ್ ಟೈಪ್ ಅಲ್ಲಿ, ಒಂದು ಇಷ್ಟು ಬಾಕ್ಸ್ ಟೈಪ್ ಅಲ್ಲಿ ಸ್ಕ್ವೇರ್ ಆಗಿರುವಂತಹ ಒಂದು ಬಾಕ್ಸ್ ನ ಡ್ರೋನ್ ನ ಕೆಳಗಡೆ ಅಳವಡಿಸ್ತಾರೆ. ಡ್ರೋನ್ ನ ಕೆಳಗಡೆ ಅಳವಡಿಸಿದ ನಂತರ ಆ ಡ್ರೋನ್ ನ ಆ ಒಂದು ಲ್ಯಾಂಡ್ ಮೇಲೆ ನೀಟಾಗಿ ಸ್ಕ್ಯಾನ್ ಮಾಡ್ತಾ ಎಲ್ಲಾ ಒಂದು ಜಾಗದಲ್ಲಿ ಹೋಗ್ತಾರೆ.
ಹಾಗೂ ಅಲ್ಲಿ ತುಂಬಾನೇ ಗಿಡ ಮತ್ತೆ ಪೊದೆಗಳೆಲ್ಲ ಬೆಳೆದ್ಕೊಂಡಿತ್ತು, ಮಳೆ ಬಂದು ನೀರಿತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋ ಪ್ರಕ್ರಿಯೆ ನಡೆಯುತ್ತೆ. ಕಳೆ ಎಲ್ಲ ಕಟ್ ಮಾಡೋದು, ಆಮೇಲೆ ಕಳೆ ಮೆಷಿನ್ ಏನ್ ಬರುತ್ತೆ ಅದರಲ್ಲಿ ಅಲ್ಲಿ ಬೆಳೆದಿರುವಂತಹ ಎಲ್ಲಾ ಕಳೆಗಳನ್ನ ಕಟ್ ಮಾಡುವಂತದ್ದು, ಅಲ್ಲಿ ಸ್ವಲ್ಪ ಜಾಗವನ್ನ ಕ್ಲೀನ್ ಮಾಡಿಸುವಂತದ್ದು, ಅಲ್ಲಿರುವ ಕಾರ್ಮಿಕರನ್ನ ಏನ್ ಕರ್ಕೊ ಬಂದಿದ್ರು ಉತ್ಖನನಕ್ಕೆ ಆ ಒಂದು ಕಾರ್ಮಿಕರ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ತಾರೆ. ಅದಾದ ನಂತರ ಸ್ಕ್ಯಾನ್ ಕೂಡ ಮಾಡ್ಲಾಗತ್ತೆ. ನೀವಿಲ್ಲಿ ಕೇಳ್ಬೋದು, ಓಕೆ ಇವತ್ತು ಸ್ಕ್ಯಾನ್ ಆಯ್ತು, ಯಾವ ತರ ಅದು ಗೊತ್ತಾಗತ್ತೆ, ಈ ತರ ಎಲ್ಲ ಕ್ವಶನ್ ಗಳು ಬರೋದೊಂದು ಸಹಜ. ಸೊ ಏನ್ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಇದೆ ಆ ಒಂದು ಸ್ಕ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು. ನಾಳೆನು ಸ್ಕ್ಯಾನ್ ಮಾಡಲಾಗುತ್ತೋ ಅಥವಾ ಡೈರೆಕ್ಟ್ ಉತ್ಖನನ ಮಾಡ್ತಾರೋ ಇನ್ನು ಗೊತ್ತಿಲ್ಲ. ಬಟ್ ಇವತ್ತು ಬಂದು ಸ್ಕ್ಯಾನ್ ಮಾಡ್ಕೊಂಡು ಹೋಗಿರೋದು. ಆ ಒಂದು ರೆಡಾರ್ ಇವತ್ತು ಸ್ಕ್ಯಾನ್ ಮಾಡ್ಕೊಂಡು ಹೋಗಿರುವಂತಹ ಎಲ್ಲಾ ಡೇಟಾವನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಆ ಒಂದು ಸ್ಟೋರ್ ಆದಂತಹ ಡೇಟಾ ಆ ಒಂದು ನಾನು ಏನ್ ನಿಮ್ಗೆ ರೆಡಾರ್ ಒಂದು ಸ್ಕ್ವೇರ್ ಟೈಪ್ ಅಲ್ಲಿ ಇರುವ ಬಾಕ್ಸ್ ಅಂತ ಹೇಳಿದೆ, ಆ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ತಗೊಂಡೋಗಿ ಆ ಒಂದು ಟೆಕ್ನಿಷಿಯನ್ ಟೀಮ್ ಏನಿರುತ್ತೆ ಅವ್ರನ್ನ ಕರ್ಕೊಂಡ್ ಬಂದಿರ್ತಾರೆ. ಅದನ್ನ ಯಾರು ಆಪರೇಟ್ ಮಾಡ್ತಾರೋ ಸೊ ಅವ್ರನ್ನ ಕಟ್ಕೊಂಡ್ ಬಂದಿರ್ತಾರೆ. ಅವ್ರು ಅದು PC ಅಥವಾ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಏನದು ಸ್ಕ್ಯಾನ್ ಮಾಡಿದೆ ಆ ಡೇಟಾವನ್ನ ತೆಗೆದು SIT ತಂಡಕ್ಕೆ ಒಂದು ರಿಪೋರ್ಟ್ ನ ಕೊಡ್ತಾರೆ. ಇಂಥ ಜಾಗದಲ್ಲಿ ಈ ತರ ಒಂದು ಏನೋ ಇದೆ ಅನ್ನುವಂಥದ್ದು ಸಂಶಯ ಇದೆ, ಅಥವಾ ಈ ಒಂದು ರಿಪೋರ್ಟ್ ಬಂದಿದೆ, ಅಥವಾ ಈ ಒಂದು ಜಾಗದಲ್ಲಿ ನೀಟಾಗಿ ಅಲ್ಲಿ ನಾವೇನು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತೆಲ್ಲ ಹೇಳ್ತೀವಿ ಆ ಒಂದು ರಿಪೋರ್ಟ್ ನ ಕೊಡುತ್ತೆ. ಈ ಒಂದು ಕರೆಕ್ಟ್ ಆದ ಜಾಗದಲ್ಲಿ ಏನು ಇಲ್ಲ, ಅಥವಾ ಈ ಒಂದು ಜಾಗದಲ್ಲಿ ಏನೋ ಇದೆ, ಇಲ್ಲಿ ಉತ್ಖನನ ಮಾಡಬೇಕು ಅಂತ ಪಾಯಿಂಟ್ಗಳು, ಈ ತರ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡುತ್ತೆ. ಇದರನ್ನ ಆಧಾರವಾಗಿ ಇಟ್ಕೊಂಡು SIT ತಂಡ ನಂತರ ಪ್ಲಾನ್ ಮಾಡ್ಕೊಂಡು ಓಕೆ ಆ ಒಂದು ಸ್ಕ್ಯಾನ್ ಏನು ಒಂದು ಸ್ಕ್ಯಾನ್ ಮಾಡಿ ರಿಪೋರ್ಟ್ ಬಂದಿದೆ GPR ಇಂದ, ಅದರ ಆಧಾರದ ಮೇಲೆ ನೆಕ್ಸ್ಟ್ ಉತ್ಖನನ ಪ್ರಕ್ರಿಯೆ ನಾಳೆಯಿಂದ ಆರಂಭಗೊಳ್ಬೇಕಾಗಿದೆ. ಸೊ ಇದು ಇವತ್ತಿನ ಬೆಳವಣಿಗೆ, ಈ ಒಂದು ಉತ್ಖನನ ಮತ್ತೆ ಧರ್ಮಸ್ಥಳದ ಏನು SIT ತಂಡ ಕಾರ್ಯಾಚರಣೆ ಈ ಒಂದು ಸಂಬಂಧಪಟ್ಟದಕ್ಕೆಲ್ಲ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತು ಧರ್ಮಸ್ಥಳದ ಪ್ರಕರಣದಲ್ಲಿ ಇದು ಯಾವಾಗ ಶುರುವಾಯ್ತು ಅಲ್ಲಿಂದನೇ ಪರ ವಿರೋಧ ಚರ್ಚೆ ಇತ್ತು. ಈಗ ಅದು ತುಂಬಾನೇ ಜೋರಾಗಿದೆ. ಪರ ವಿರೋಧ ಚರ್ಚೆ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ತುಂಬಾ ಸೋಷಿಯಲ್ ಮೀಡಿಯಾ ಲೆವೆಲ್, ಮೀಡಿಯಾಗಳಲ್ಲಿ. ಸೊ ನಾವಿಲ್ಲೆಲ್ಲಾ ಮಾತಾಡೋದು ಅಲ್ಲಿ ಒಂದು ನ್ಯಾಯ ಏನೊಂದು ಆರೋಪ ಬಂದಿದೆ, ಆರೋಪ ಬಂದ್ಮೇಲೆ ಅದು ಕ್ಲಾರಿಫಿಕೇಶನ್ ಸಿಗ್ಬೇಕು. ಓಕೆ ಒಂದೇ ಆಗಿದೆ ಒಂದೇ ಆಗಿಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಬರ್ಬೇಕು. ಅದಕ್ಕೋಸ್ಕರ ತನಿಖೆ ಆಗ್ಲಿ. ನೀವು ಅದ್ರ ಮಧ್ಯ ಪ್ರತಿಭಟನೆ ಮಾಡುವಂತದ್ದು, ಇಲ್ಲಿ ಧರ್ಮದ ಹೆಸರು ತರುವಂತದ್ದು, ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಆಗ್ತಿದೆ, ಹುನ್ನಾರ, ಯಾಕೆ ಇದ್ರ ಬಗ್ಗೆ ನೀವು ಈ ತರ ಮಾಡ್ತಿದ್ದೀರಾ? ಧಾರ್ಮಿಕ ಕ್ಷೇತ್ರಕ್ಕೆ ಯಾರು ಧಕ್ಕೆ ತರ್ತಿಲ್ಲ, ದೇವರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಧರ್ಮದ ಬಗ್ಗೆ ಯಾರು ಮಾತಾಡ್ತಿಲ್ಲ. ಆ ಒಂದು ಜಾಗದಲ್ಲಿ ಆ ಒಂದು ಭಾಗದಲ್ಲಿ ನಡೆಯಲಾಗಿದೆ. ನಾವೇನ್ ಹೇಳ್ತೀವಿ, ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ 100 ಶವಗಳನ್ನ ಹೂತಿಡಲಾಗಿದೆ ಎನ್ನುವ ಆರೋಪ. ಸೊ ಒಂದು ಠಾಣಾ ವ್ಯಾಪ್ತಿ ಅಂತ ಬಂದ್ರೆ ಧರ್ಮಸ್ಥಳದ ಗ್ರಾಮ, ಆ ಒಂದು ಹೆಸರಿಂದ ಹೆಸರು ತಗೊಳ್ಲೇಬೇಕಾಗತ್ತೆ. ಅದಕ್ಕೆ ಕೋರ್ಟ್ ಇಂದ ಕೂಡ ಗ್ಯಾಗ್ ಆರ್ಡರ್ ರಿಮೂವ್ ಆಗಿದೆ. ನಾವು ಮಾತಾಡುವ ಹಕ್ಕು ಕೂಡ ಈಗ ಇದೆ. ಇನ್ನು ಸ್ನೇಹಿತರೆ, ಇನ್ನು ಬೆಳವಣಿಗೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಭೀಮನನ್ನ ಹೊರತುಪಡಿಸಿ ದೂರುದಾರರು ಬಂದಿರೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೀನಿ. ಒಬ್ರು ಜಯಂತ್ ಟಿ ಅವರು ಒಂದು 13 ರಿಂದ 14 ವರ್ಷದ ಬಾಲಕಿಯನ್ನ ಅರ್ಧಂಬರ್ಧ ಕೊಳೆತ ಶವವನ್ನ ಹೂಳ್ತಾ ಇರೋದನ್ನ ನಾನು ಕಣ್ಣಾರೆ ನೋಡಿದೀನಿ ಅಂತ ಹೇಳಿ SIT ಗೆ ಆಲ್ರೆಡಿ ದೂರು ಕೊಟ್ಟಿದ್ದಾರೆ ಶುಕ್ರವಾರ ರಾತ್ರಿ. ಸೊ SIT ಕಚೇರಿಯಲ್ಲಿ ಜಯಂತ್ ಟಿ ದೂರುದಾರರನ್ನ SIT ಸಂಪೂರ್ಣವಾಗಿ ವಿಚಾರಣೆಯನ್ನ ನಡೆಸಿದೆ. ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ, ಪದ್ಮಲತಾ ಕೇಸ್ ಸುಮಾರು ವರ್ಷಗಳ ಹಿಂದೆ ನಡೆದಂತ ಈ ಒಂದು ಕೇಸ್, ಇದಕ್ಕೂ ಧರ್ಮಸ್ಥಳಕ್ಕೂ ಒಂದು ಲಿಂಕ್ ಇದೆ ಅಂತ ಅವರ ಮನೆಯವರ ಆರೋಪ. ಹಾಗಾಗಿ ಇವತ್ತು ಆ ಪದ್ಮಲತಾಳ ಸಹೋದರಿಯವರು ಹಾಗೂ ಅವರ ಮನೆಯವರು SIT ಕಚೇರಿ ಬೆಳ್ತಂಗಡಿಗೆ ಬಂದು ಬಿಟ್ಟು ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಬೆಳವಣಿಗೆ ಅವರು ದೂರು ಸ್ವೀಕರಿಸಿದಾರಾ ಏನು ಎಲ್ಲದು ಗೊತ್ತಾಗ್ಬೇಕು. ಸ್ವೀಕರಿಸಿರ್ತಾರೆ. ದೂರುದಾರರಿಗೆ ವೆಲ್ಕಮ್ ಮಾಡಿದೆ SIT ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವರ ಒಂದು ದೂರು ಏನಪ್ಪಾ ಅಂತ ಹೇಳಿದ್ರೆ, ನಾನು ನಿಮ್ಗೆ ಆ ಒಂದು ಫುಲ್ ಕೇಸ್ ನ ಎಕ್ಸ್ಪ್ಲೈನ್ ಮಾಡಿದೀನಿ, ಬೇಕಾದ್ರೆ ಅದರ ಲಿಂಕ್ ನ ಕೊಟ್ಟಿರ್ತೀನಿ, ಅಥವಾ ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಆ ವಿಡಿಯೋ ಸರ್ಚ್ ಮಾಡಿ ನೋಡ್ಬೋದು. ಪದ್ಮಲತಾ ಕೇಸ್ ಅಂತ ಇದೆ. ಅವ್ರ ಅಪ್ಪ ಅಷ್ಟು ವರ್ಷಗಳ ಹಿಂದೆನೆ ಯೋಚನೆ ಮಾಡಿರ್ತಾರೆ, ಲೈಕ್ ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ, ನಾಳೆ ದಿನ ಏನಾದ್ರೂ ಈ ಒಂದು ಕೇಸ್ ಹೊರಬರುವಂತ ಸನ್ನಿವೇಶ ಏನಾದ್ರೂ ಬಂದ್ರೆ ಬಾಡಿ ಸಿಗ್ಬೇಕು ಟೆಸ್ಟ್ಗೆ ಅಂತ ಹೇಳಿ ಅವರು ಅದನ್ನ ಬರ್ನ್ ಮಾಡಿರೋದಿಲ್ಲ, ಅಂದ್ರೆ ಸುಟ್ಟಿರೋದಿಲ್ಲ. ಅವರ ಪದ್ಧತಿ ಪ್ರಕಾರ ಸುಡ್ಬೇಕಾದ್ರೂ ಸುಟ್ಟಿರೋದಿಲ್ಲ, ಮಣ್ಣಲ್ಲಿ ಹೂತಿರ್ತಾರೆ, ಲೈಕ್ ಬರಿಯಲ್ ಅಂತ ನಾವ್ ಏನ್ ಹೇಳ್ತೀವಿ, ಸಮಾಧಿ ತರ ಮಾಡಿರ್ತಾರೆ. ಸೊ ಅವರಿಗೆ ಆ ಪಾಯಿಂಟ್ ನ ತೋರಿಸಿ SIT ಅದನ್ನ ಕೂಡ ಉತ್ಖನನ ಮಾಡಿ ಅದನ್ನ ಕೂಡ ಫೊರೆನ್ಸಿಕ್ ಕಳಿಸಿ ಟೆಸ್ಟ್ ಮಾಡಬೇಕು ಅಂತ ಒಂದು ದೂರಿದೆ. ನೋಡ್ಬೇಕು SIT ಇದನ್ನ ಯಾವ ತರ ಪರಿಗಣಿಸುತ್ತೆ, ಇದಕ್ಕೆ ಯಾವ ತರ ಮನ್ನಣೆ ಸಿಗುತ್ತೆ, ಇದನ್ನು ಕೂಡ ಕನ್ಸಿಡರ್ ಮಾಡಿ ಇದನ್ನ ಕೂಡ ತನಿಖೆಯಲ್ಲಿ ಅಳವಡಿಸ್ಕೊಂಡು ಪದ್ಮಲತಾ ಕೇಸ್ ಕೂಡ ರಿಯಾಕ್ಟಿವ್ ಆಗತ್ತೆ. ಪದ್ಮಲತಾ ಕೇಸ್ ಕೂಡ CID ಅವರು ತನಿಖೆ ಮಾಡಿ ಲಾಸ್ಟ್ಗೆ ಅನ್ಸಾಲ್ವ್ಡ್ ಕೇಸ್ ಅಂತಾನೆ ಕೇಸ್ ಕ್ಲೋಸ್ ಮಾಡಿರೋದು, ಅದನ್ನ ಸಾಲ್ವ್ ಮಾಡಕ್ ಆಗಿಲ್ಲ. ಸೊ ಹಾಗಾಗಿ ಅದರಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಇನ್ನ ಕೂಡ ಉಳಿದಿದೆ. ಅದರಿಂದ ಅದು ರಿಓಪನ್ ಆಗತ್ತೆ, SIT ಅದರ ಬಗ್ಗೆ ಗಮನ ಹರಿಸುತ್ತೆ, ಇದೆಲ್ಲವನ್ನ ಕಾದ್ ನೋಡ್ಬೇಕು ಸ್ನೇಹಿತರೆ. ಅವರು ಬಂದು ದೂರ್ ಕೊಟ್ಟಿದ್ದಾರೆ. ಜಯಂತ್ ಟಿ ಅವರಿಗೆ ಇಂಟ್ರೋಗೇಷನ್ ಆಗಿದೆ, ಲೈಕ್ ಕ್ವೆಶ್ಚನ್ ಗಳನ್ನ ಕೇಳಿದರೆ, ವಿಚಾರಣೆಯನ್ನ ಮಾಡಿದರೆ SIT. ಇನ್ನು ಹಲವಾರು ಕಡೆ ಧರ್ಮಸ್ಥಳ ಆ ಒಂದು ಧಾರ್ಮಿಕ ಕ್ಷೇತ್ರ, ಆ ಒಂದು ಶ್ರದ್ಧಾ ಕೇಂದ್ರ ಅಥವಾ ಅಲ್ಲಿಗೆ ಸಂಬಂಧಪಟ್ಟಂತಹ ಅಡ್ಮಿನಿಸ್ಟ್ರೇಟರ್ಗಳು ಅವರ ತೇಜವಧೆ ಆಗ್ತಿದೆ, ಇದು ಬೇಕಂತ ಮಾಡುವ ಹುನ್ನಾರ ಅಂತ ಹೇಳಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಏನು ಭಕ್ತರು
ಅಥವಾ ಹಿಂದೂ ಸಂಘಟನೆಯವರು ಎಲ್ಲ ಒಂದು ಡಿಸಿಗೆ ಏನು ಕೊಡುವಂತದ್ದು, ದೂರನ್ನು ಕೊಡುವಂತದ್ದು, ಈ ತರ ಮಾಡೋದು ಸರಿಯಲ್ಲ, ಮಾಧ್ಯಮದವ್ರು ಹೀಗೆ ಮಾತಾಡಬಾರ್ದು ಅಂತ. ಇನ್ನು ಸೋಕಾಲ್ಡ್ ಮಾಧ್ಯಮದಲ್ಲಿ ನೀವು ನೋಡಬಹುದು ಡಿಬೇಟ್ಗಳು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ ಕರ್ಕೊಬರೋದು, ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ. ಇವ್ರು ಯಾವ್ದ್ರಲ್ಲಿ ಗುರುತಿಸ್ಕೊಂಡಿದ್ದಾರೆ, ಇವ್ರು ಯಾವ್ದ್ರಲ್ಲಿ ಗುರುತಿಸ್ಕೊಂಡಿದ್ದಾರೆ, ಇವ್ರು ಯಾರು ಯಾವ ತರ ಮಾತಾಡ್ತಾರೆ ಅದೆಲ್ಲವನ್ನು ಯೋಚನೆ ಮಾಡ್ಬಿಟ್ಟು ಬಂದು ಅಲ್ಲಿ ಮಾತಾಡ್ಕೊಂಡು ಇವ್ರದ್ದೇ ಆದಂತಹ ಕ್ವಶನ್ ಗಳನ್ನು ಕೇಳುವಂತದ್ದು. ಗೊತ್ತಲ್ಲವ ನಿಮ್ಗೆ, ಅವ್ರ ಬಗ್ಗೆ ಮಾತನಾಡೋದು ಬೇಡ. ನಿಮ್ಮ ಅಭಿಪ್ರಾಯವನ್ನ ದಯಮಾಡಿ ತಿಳಿಸಿ ಕಮೆಂಟ್ ಮೂಲಕ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.